ಇಂಜಿನಿಯರಿಂಗ್ MBA ಅದಾದಮೇಲೆ ಸ್ವಲ್ಪ ದಿವಸ ಬಿಟ್ಟು ತಿರ್ಗಾ MBAನೂ ಮತ್ತೆ ಕರೆಸ್ಪಾಂಡೆನ್ಸಲ್ಲಿ ಮಾಡಿ ತಿರ್ಗಾ ಯೂನಿವರ್ಸಿಟಿಯಲ್ಲಿ MBAನೂ ಪಾಸ್ ಮಾಡಿ ಡ್ಯುಯಲ್ ಗ್ರ್ಯಾಜುಯೇಷನ್ ತೊಗೊಂಡಿದ್ದೀನಿ. ಆಲ್ರೆಡಿ ಹೇಳಿದ್ದೀನಿ. ಇವತ್ತು ಪಾರ್ಟಿ ಅಂದರೆ ಈ 1000 ರೂಪಾಯಿ ಎಲ್ಲ ವಾಪಸ್ ಕೊಟ್ಟರೆ ಒಬ್ಬೊಬ್ಬರು ಸ್ಪಾನ್ಸರ್ ಥರನೂ ಮಾಡಿಸ್ಬೋದು. 1000 ರೂಪಾಯಿ ಬೇಕು ಅಂದರೆ ಪಾರ್ಟಿ ಬೇಡ. ಅದಕ್ಕೆ ಬಂದಿದ್ದಾರೆ, ಮಲಯಾಳಿ ಒಬ್ರು ಬಂದಿದ್ದಾರೆ. ಇವತ್ತಿನ ಸಬ್ಜೆಕ್ಟ್ ಮಾತಾಡೋದು ಅಂದರೆ ಫಸ್ಟು ಅಬ್ದುಲ್ ಕಲಾಂ ಅವರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಅಬ್ದುಲ್ ಕಲಾಂ ರಾಮೇಶ್ವರಮಲ್ಲಿ ಹುಟ್ಟಿ ಬೆಳೆದವರು. ಅವರು ಚಿಕ್ಕ ವಯಸ್ಸಿನಲ್ಲಿ ಓದೋಕ್ಕೆ ತುಂಬ ಕಷ್ಟ, ಅವರ ಓದೋಕ್ಕೆ ಆಗ್ತಾ ಇರಲಿಲ್ಲ. ಅವರು ಪೇಪರ್ ಮಾರ್ಕೊಂಡು ಪೇಪರ್ನ ಡೈಲಿ ಎಲ್ಲ ಮನೆಗೆ ಹಾಕಿ ಅದ್ರಲ್ಲಿ ಬರೋ ದುಡ್ಡನ್ನ ತೊಗೊಂಡು ಯೂಸ್ ಮಾಡಿ ಖರ್ಚು ಮಾಡಿ ಅದನ್ನು ಓದಿ ಆಮೇಲೆ ಒಂದು ಲೆವೆಲ್ಗೆ ಬಂದರು. ಬಂದಮೇಲೆ ಇವತ್ತೊಂದು ದಿವಸ ಪೇಪರಲ್ಲಿ ಅವ್ರು ಸುದ್ದಿ ಆಗ್ಬಿಟ್ರು. ಯಾವ ಪೇಪರ್ ಅವ್ರು ಆಗ್ತಾ ಇದ್ದಾರೋ ಆ ಪೇಪರ್ನಲ್ಲಿ ಅವ್ರು ಸುದ್ದಿ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದ್ರು. ಯಾವ ಲೆವೆಲಿಂದ ಯಾವ ಲೆವೆಲ್ಗೆ ಅವರು ಜಂಪ್ ಆದರು ಅನ್ನೋದು ಒಂದು ಉದಾಹರಣೆ. ಸೊ ಅವ್ರದ್ದು ರಿಯಲ್ ಲೈಫ್ನಲ್ಲಿ ತುಂಬ ನಡೆದಿರೋ ಜೀವನಗಳನ್ನ ಅಲ್ಲಿ ಹೇಳ್ತಾ ಇರ್ತಾರೆ ಮೀಟಿಂಗ್ನಲ್ಲಿ. ಕೆಲವೊಂದು ಇಂಟರ್ನೆಟ್ ವೀಡಿಯೋಸ್ ಎಲ್ಲ ನೋಡಿದಾಗ ಅದನ್ನು ಹೇಳಿದ್ರು. ಯಾವುದೋ ಒಂದು ಪ್ರಾಜೆಕ್ಟು ಸ್ಯಾಟಲೈಟ್ ಲಾಂಚ್ ಮಾಡುವಾಗ, ಒಂದು ಸ್ಯಾಟಲೈಟ್ ಪ್ರೋಗ್ರಾಮ್ ಮಾಡುವಾಗ ಎಲ್ಲ ಅಟೆನ್ಷನ್ ಮಾಡಿಬಿಟ್ಟು ಎಲ್ಲ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಇವ್ರಿಗೆ ಮಾತ್ರ ಮನಸ್ಸಿಗೆ ಅನಿಸ್ತೀನಿ. ಇವ್ರು ಪ್ರಾಜೆಕ್ಟ್ ಲೀಡ್ರ್, ಅದಕ್ಕೆ ಅವ್ರಿಗೆ ಒಬ್ಬರು ಬಾಸ್ ಒಬ್ಬರು ಇರ್ತಾರೆ. ಸೊ ಅದೆಲ್ಲ ಪ್ರಾಜೆಕ್ಟ್ ಎಲ್ಲ ಮಾಡಿ ಮುಗಿಸಿದ ಮೇಲೆ ಅದು ಲಾಂಚ್ ಮಾಡೋಕ್ಕೆ ಹೋದಾಗ ಅದು ಫೇಲ್ಯೂರ್ ಆಗೋಯ್ತು. ಸೊ ಫೇಲ್ಯೂರ್ ಆಗಿದ ತಕ್ಷಣ ಪೇಪರ್ನ ಮೀಡಿಯಾ ಎಲ್ಲ ಕರೆದ್ಬಿಟ್ಟು ಏನಕ್ಕೆ ಫೇಲ್ ಆಯಿತು ಅಂತ ಎಕ್ಸ್ಪ್ಲೈನ್ ಅಬ್ದುಲ್ ಕಲಾಂ ಮಾಡಬೇಕಾಯ್ತು. ಸೊ ಅವ್ರ ಬಾಸ್ ಹೇಳಿದ್ರು, ಇವಾಗ ನೀನು ಮಾಡಬೇಡ, ನೀನು ಅನೌನ್ಸ್ಮೆಂಟು ನಾನು ಮಾಡ್ತೀನಿ ಅಂತ ಅವ್ರ ಬಾಸ್ ಬಂದು ಅವ್ರು ಅನೌನ್ಸ್ಮೆಂಟ್ ಮಾಡಿದ್ರಂತೆ. ಅನೌನ್ಸ್ಮೆಂಟ್ ಮಾಡಿ ಈ ಥರ ಫೇಲ್ಯೂರ್ ಆಗಿದೆ, ಈ ಥರ ಪ್ರಾಬ್ಲಮ್ ಇದೆ, ಎಲ್ಲೋ ಒಂದು ಕುಂದುಕೊರತೆ ಆಗಿದೆ, ಅದನ್ನೇನೋ ಸರಿಪಡಿಸ್ತೀವಿ ಅಂತೇಳಿ ಅದನ್ನೆಲ್ಲ ಒಂದು ಎಕ್ಸ್ಪ್ಲೇಷನ್ ಥರ ಕೊಟ್ಟು ಮೀಡಿಯಾ ಕವರೇಜ್ನ ಕ್ಲೋಸ್ ಮಾಡ್ಬಿಡ್ತಾರೆ. ನೆಕ್ಸ್ಟು ತಿರ್ಗಾ ಮತ್ತೆ ಅದೇ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ತಿರ್ಗಾ ಅದನ್ನು ಲಾಂಚ್ ಮಾಡ್ತಾರೆ. ಅವಾಗ ಅದು ಸಕ್ಸಸ್ ಆಗ್ಬಿಡುತ್ತೆ. ಅವಾಗ ಅಬ್ದುಲ್ ಕಲಾಂ ಏನು ಹೇಳ್ತಾರೆ, ಲಾಸ್ಟ್ ಟೈಮ್ ನೀವೇ ಮೀಡಿಯಾದಲ್ಲೆಲ್ಲ ಮಾತಾಡಿದ್ದು, ನೀವು ಮಾತಾಡಿ ಅಂತ ಹೇಳಿದ್ರು. ಅವಾಗ ಅವ್ರು ಹೇಳಿದಂಥ ಅಬ್ದುಲ್ ಕಲಾಂಗೆ, ಈ ಸತಿ ನೀನೇ ಮಾತಾಡೋದು, ಲೀಡರ್ಶಿಪ್ಪನ್ನ ಗೆದ್ದಾಗ ಅವ್ರಿಗೆ ಕೊಡ್ತಾರಂತೆ, ಸೋತಾಗ ಅವ್ರು ಮುಂದೆ ನಿಂತ್ಕೊಂಡು ಹೇಳ್ತಾರಂತೆ ನಮ್ಮ ಟೀಮು ಈ ಥರ ಆಗಿದೆ ಅಂತ. ಗೆದ್ದಾಗ ಅವ್ರಿಗೆ ಲೀಡರ್ಶಿಪ್ನ ಕೊಟ್ಟು ನೀನು ಮಾತಾಡಿ ಇವಾಗ. ಸೊ ಈ ಲೆಸನ್ನ ಪ್ರತಿಯೊಬ್ಬರು ಕಲಿಬೇಕು. ಏನೋ ಒಂದು ನಾವು ರಾಜಕೀಯ ವ್ಯಕ್ತಿಗೆ ಮಾಡಿದ್ರೆ ಯಾವನೋ ಕೆಲಸ ಮಾಡ್ತಾ ಇರ್ತಾನೆ, ಕೊನೆಗೆ ಬಂದು ಏನೋ ಒಂದು ರಿಬನ್ ತಟ್ಬಿಟ್ಟು ನಾನೇ ಮಾಡ್ದಂಗೆ ಹೇಳ್ತಾನೆ. ಸೊ ಇದನ್ನು ರಿವರ್ಸ್ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಿದ್ರೆ ತುಂಬ ಇಂಪ್ರೂವ್ ಆಗುತ್ತೆ ದೇಶ. ಪ್ರತಿಯೊಬ್ಬರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಂಗೆ ಆಗುತ್ತೆ ಅಂತ. ಅವರನ್ನೇ ಒಂದು ಸತಿ ಎಲ್ಲ ಒಂದು ಇನಾಗ್ರೇಷನ್ ಇದೇ ಥರ ಸ್ಕೂಲ್ಗಳಲ್ಲಿ ಕರ್ಕೊಂಡಾಗ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಕೇಳ್ತಾರೆ. ಅದಕ್ಕೆ ಏನು ಅಂತ ಹೇಳಿದಾಗ ದೀಪ ಆಚೆ ಕೇಳ್ತಾರಲ್ಲ, ಆ ದೀಪ ಬಂದು ಹಿಂದೂದು ಸಿಂಬಲ್ಲು, ಆ ಹಚ್ಚೋ ಕ್ಯಾಂಡಲ್ ಬಂದು ಕ್ರಿಶ್ಚಿಯನ್ದು ಸಿಂಬಲ್ಲು, ಹಚ್ಚೋ ನಾನು ಬಂದು ಮುಸಲ್ಮಾನು, ಇದೇ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳಿ ಆ ದೀಪನ ಹಚ್ತಾರೆ. ಸಣ್ಣ ಸಣ್ಣ ಎಕ್ಸಾಂಪಲು, ಬಟ್ ಶಾರ್ಪ್, ತುಂಬ ಶಾರ್ಪ್ ಆಗಿರುತ್ತೆ ಅವ್ರದ್ದು ಮಾತುಗಳೆಲ್ಲ. ಸೊ ಇದೆಲ್ಲ ಒಂದು ನಮ್ಮ ಜೀವನದಲ್ಲಿ ಸ್ವಲ್ಪ ನೀವು ಯಾರೋ ಲೀಡರ್ ಅಂತ ನೋಡ್ತಾ ಇರ್ಬೋದು, ಬಟ್ ಈ ಸರಿಯಲ್ ಲೀಡರ್. ಅವ್ರ ಇಂಟರ್ನೆಟ್ ವೆಬ್ಸೈಟ್ ಎಲ್ಲ ತುಂಬ ಇದೆ. ಮಕ್ಕಳು ಕ್ವಶನ್ಸ್ ಕೇಳಿದಾಗ ತುಂಬ ಇಂಟೆಲಿಜೆಂಟಾಗಿ ಆನ್ಸರ್ ಮಾಡ್ತಾರೆ. ಅದೆಲ್ಲ ಫ್ರೀ ಇದ್ದಾಗ ಅಬ್ದುಲ್ ಕಲಾಂ ಅಂತ ಗೂಗಲಲ್ಲಿ ಹೊಡೆದ್ಬಿಟ್ಟು ನೋಡಿ, ಫ್ರೀ ಇರೋ ಮಕ್ಕಳು ಅದನ್ನೆಲ್ಲ ನೋಡ್ಬೋದು. ಅದರದ್ದು ಗೇಮ್ಸು ಅದೆಲ್ಲ ಆಡೋದಕ್ಕಿಂತ ಇದೆಲ್ಲ ನೋಡಿದ್ರೆ ನಿಜವಾಗಲೂ ಇಂಡಿಯಾ ಭಾರತ ದೇಶ ಮುಂದೆ ಬರೋದಕ್ಕೆ ಸಹಾಯ ಆಗುತ್ತೆ. ನಮ್ಮ ನಾಗರಾಜ್ ಅವರು ಬೆಲ್ಗಾಮಲ್ಲಿ ಒಂದು ಹೇಳಿದ್ರು, ಸೊ ನೇತ್ರದಾನ ಆಮೇಲೆ ಬಾಡಿ ಡೊನೇಷನ್ ಬಗ್ಗೆಲ್ಲ ಹೇಳಿದ್ರು. ಒಂದು ಇನ್ಸಿಡೆಂಟು ನಮ್ಮನೆಲ್ಲ ಆಯಿತು. ಮಾರ್ಚ್ 16 ಫಾದರ್ ಎಕ್ಸ್ಪೈರ್ಡ್ ಆದರು ಈ ವರ್ಷನೇ. ಮಾಡಿದ್ಮೇಲೆ ಅವತ್ತು ನಾರ್ಮಲಾಗಿ ಲಾಸ್ಟ್ ಒಂದು 10 ಇಯರ್ಸ್ ಬ್ಯಾಕ್ ನಮ್ಮ ತಾಯಿ ತಿಳ್ಕೊಂಡಾಗ ನನ್ನ ತಾಯಿದು ನೇತ್ರದಾನ ಮಾಡಿದೆ. ಆಮೇಲೆ ಒಂದು 5 ವರ್ಷ ಕಳೆದ ನಂತರ ನಮ್ಮ ತಮ್ಮ ಅವ್ರ ವೈಫ್ ತಿಳ್ಕೊಂಡ್ಬಿಟ್ರು ಡೆಲಿವರಿ ಟೈಮಲ್ಲಿ. ಅವಾಗಲೂ ನೇತ್ರದಾನ ಮಾಡಿದೆ. ಇವಾಗ ಲಾಸ್ಟ್ 2013ನಲ್ಲಿ ತಂದೆ ತಿಳ್ಕೊಂಡ್ರು. ಸೊ ಇಲ್ಲೇ ಇದ್ದರು ಮತ್ತಿಕರೆಲ್ಲ. ನಾವು ಯಾರಿಗೂ ಹೇಳೋಕ್ಕಾಗಲಿಲ್ಲ, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಯಾರಿಗೂ ಮಾತಾಡೋಕ್ಕಾಗಿಲ್ಲ, ಹೇಳೋಕ್ಕಾಗಿಲ್ಲ. ಅವಾಗಲೂ ನಾನು ನೇತ್ರದಾನ ಒಂದು ಇಮಿಡಿಯೇಟಾಗಿ ಒಂದು ಫೋನ್ ಮಾಡಿ ವಿತಿನ್ 6 hours ಬಂದು ಅವ್ರು ತೊಗೊಳೋದು. ಅದಾದಮೇಲೆ ನೆಕ್ಸ್ಟ್ ಡೇನೇ ತೆಗಿಬೇಕಾಗಿತ್ತು 17th ನೈಟೆಲ್ಲ ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿದಾಗ ಇದೆಲ್ಲ ಏನೋ ಇವ್ರು ಹೇಳಿ ಥಾಟೆಲ್ಲ ಬಂದಾಗ ಆಮೇಲೆ MS ರಾಮಯ್ಯ ಕಾಲೇಜಿಗೆಲ್ಲ ಫೋನ್ ಮಾಡಿ, ಮೆಡಿಕಲ್ ಕಾಲೇಜ್ ಇತ್ತು, ಅವ್ರಿಗೆಲ್ಲ ಫೋನ್ ಮಾಡಿ ಆಮೇಲೆ ಅವ್ರ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಆಮೇಲೆ ನಮ್ಮ ರಿಲೇಟಿವ್ಸ್ಗೆ ನಮ್ಮ ರಿಲೇಷನ್ಸ್ಗೆ ಎಲ್ಲರಿಗೂ ಹೇಳಿ ಬಾಡಿನ ಡೊನೇಟ್ ಮಾಡಿದೆ. MS ರಾಮಯ್ಯ ಮೆಡಿಕಲ್ ಕಾಲೇಜಿಗೆ ಡೊನೇಟ್ ಮಾಡಿದೆ. ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ ಆಯ್ತು ನನಗೆ.
ಫ್ಯಾಮಿಲಿ ಮೆಂಬರ್ಸ್ಗೆ ಒಬ್ಬೊಬ್ಬರು ಒಂದು ಮುಂದೆ ಹೇಳೋರು, ಒಂದೊಂದು ಮುಂದೆ ಹೇಳಿದಾಗ ಅವ್ನು ಕನ್ವಿನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಇವರು ತುಂಬ ಹಿರಿಯರು, ಈ ಥರ ಎಲ್ಲ ಮಾಡೋಂಗಿಲ್ಲ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತೆಲ್ಲ ಹೇಳೋದು. ಅದು ಹೇಳಿದೆ, ನೀವು ಏನೇನೋ ಶಾಸ್ತ್ರಗಳು ಮಾಡ್ತೀರಾ, ಅದು ಮಾಡೋದಕ್ಕಿಂತ ಪುಣ್ಯ ಜಾಸ್ತಿ ಇದ್ರಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಿರೋ ಭಾಷೆಯಲ್ಲಿ ಅವ್ರು ಕನ್ವಿನ್ಸ್ ಮಾಡಿ ಅವ್ರಿಗೆ ಡೊನೇಟ್ ಮಾಡಿದೆ. ಅದಾದ ಡೊನೇಟ್ ಮಾಡಿದ್ಮೇಲೆ ಅವರು ಒಂದು ಲೆಟರ್ ರಿಜಿಸ್ಟರ್ ಮಾಡೋದಕ್ಕೆಲ್ಲ ಫಾರ್ಮ್ಸ್ ಎಲ್ಲ ಕೊಟ್ಟರು. ಸೊ ಅದನ್ನೆಲ್ಲ ತೊಗೊಂಡು ಅದ್ರಲ್ಲಿ ನೋಡಿದಾಗ ಅದ್ರಲ್ಲಿ ನಿಮ್ಮ ಸಂಪ್ರದಾಯನ ಬಿಡಬಾರ್ದು ಅಂದರೆ ಅದಕ್ಕೊಂದಿದೆ, ಏರ್ಸ್ ಇದೆಯಲ್ಲ, ಏರ್ ಸ್ವಲ್ಪ ಕಟ್ ಮಾಡ್ಕೋಬೋದು, ಅಲ್ಲಿ ನೈಲೇನ ಕಟ್ ಮಾಡ್ಕೋಬೋದು. ಕಟ್ ಮಾಡಿಕೊಂಡು ಅಲ್ಲೇ ನಿಮ್ಮ ಮನೆ ಹತ್ರನೇ ಎಲ್ಲ ಒಂದು ಕಡೆ ಬೆಂಕಿ ಹಾಕಿ ಆ ಬೂದಿ ತೊಗೊಂಡು ನೀವೆಲ್ಲೋ ರಿವರ್ಗೆ ಬಿಡ್ತೀರಲ್ಲ, ಆ ಥರ ಸಂಪ್ರದಾಯನ ಅದನ್ನು ಮಾಡ್ಕೋಬೋದು ಅಂತ ಹೇಳಿದ್ರು. ಅದು ನನಗೆ ಗೊತ್ತಿರಲಿಲ್ಲ. ಸೊ ಈ ಪುಣ್ಯ ನಿಮಗೆ ಸಿಗುತ್ತೆ, ಬಟ್ ಇದನ್ನು ನಿಮ್ಮ ರಿಸರ್ಚ್ ಪರ್ಪಸ್ಗೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅವ್ರಿಗೆ ಅದನ್ನು ಒಂದೇ ಒಂದು ಹೇಳಿದ್ರು, 6 hours ಒಳಗಡೆನೆ ಡೊನೇಟ್ ಮಾಡಿದ್ರೆ ಒಳ್ಳೆಯದು, ಡಿಲೇ ಆಗೋ ಥರ ಇದ್ದರೆ ಐಸ್ ಬಾಕ್ಸಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ನಮಗೆ ಹೇಳಿ ತೊಗೊಳ್ತೀವಿ ಅಂತ ಹೇಳಿದ್ರು. ನಾನು ಬಾಡಿ ಡೊನೇಟ್ ಮಾಡಿದ್ದೀನಿ. ಸೊ ಇವ್ರು ಹೇಳಿದ್ದು ನಾನು ಇಂಪ್ಲಿಮೆಂಟ್ ಆಲ್ರೆಡಿ ಈ ವರ್ಷ ಮಾಡಿದ್ದೀನಿ. ಕಮಲ್ ಹಾಸನ್ ಬಂದು ಅವ್ರ ಬಾಡಿನ ಬಂದು ಡೊನೇಟ್ ಮಾಡಿದ್ದಾರೆ. ಆಕ್ಟರ್ ಕಮಲ್ ಹಾಸನ್ ರಿಜಿಸ್ಟ್ರೇಷನ್ ನಡೀತಾ ಇದೆ, ಕಮಲ್ ಹಾಸನ್ ಮಾಡಿದ್ದಾರೆ. ಇವತ್ತು ಯಾರನ್ನ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಏನಾಗಿಲ್ಲ ಅಂದ್ರೂ ಅಂದ್ಕೊಂತೀನಿ, ಕಣ್ಣು ಅಟ್ಲೀಸ್ಟ್ ಕೊಡ್ಬೇಕು. ಯಾಕಂದ್ರೆ ಐ ಹ್ಯಾವ್ ಎ ವೆರಿ ಬ್ಯಾಡ್ ವಿಷನ್. ನನಗೆ ಕಣ್ಣಂದ್ರೆ ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತು. ಯಾಕಂದರೆ ಕಣ್ಣಿಲ್ಲ ಅಂದರೆ ನಮಗೆ ಜೀವನನೇ ಇಲ್ಲ ಅನಿಸುತ್ತೆ. ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಓಡಾಡೋಕ್ಕೆ ಟ್ರೈ ಮಾಡಿ, ಮನೇಲಿ ಆಗೋದಿಲ್ಲ. ಸೊ ನನ್ನ ಕಣ್ಣನ್ನು ನಾನು ಆಲ್ರೆಡಿ ಪ್ಲೆಜ್ ಮಾಡಿದ್ದೀನಿ. ಸೊ ಐ ಸಜೆಸ್ಟ್ ಎವ್ರಿ ಒನ್ ಟು ಡೂ ದಟ್. ಇಫ್ ನಾಟ್ ದಿ ಬಾಡಿ, ಅಟ್ಲೀಸ್ಟ್ ಕಣ್ಣು. ಆಮೇಲೆ ಇವಾಗ ಈ ವಿಷಯ ಹೇಳಿ ನಮಗೆಲ್ಲ ತಿಳ್ಕೊಳ್ಳಿಕ್ಕೆ ಬಂದಿದೆ. ಸೊ ಆಮೇಲೆ ನಮ್ಮೆಲ್ಲರಿಗೂ ಡಿಸೈಡ್ ಮಾಡೋ ಕೆಪಾಸಿಟಿ ಇದೆ. ಸೊ ಬಿಫೋರ್ ವಿ ಲಿವ್ ದಿಸ್ ವರ್ಲ್ಡ್, ಮೇಕ್ ಅ ಡಿಸಿಷನ್ ಫಾರ್ ಯೋರ್ ಸೆಲ್ಫ್. ನೀವೇ ನಿರ್ಧಾರ ಮಾಡಿ ಮನೆಗೆ ಫಸ್ಟೇ ಹೇಳಿರಿ, rather than somebody taking a decision then convincing everybody. ಇದು ಒಳ್ಳೆ ಸಜೆಷನ್. ಅವ್ರು ಹೇಳಿದ್ರು ಫಾರ್ಮ್ಸ್ ಎಲ್ಲ ಕೊಟ್ಟಿದ್ದಾರೆ, ನನ್ನ ಮೇಲಲ್ಲಿ ಇದೆ, ಮೇಲಲ್ಲಿ ಎಲ್ಲ ಕಳಿಸಿದ್ದೀನಿ. ಕೆಲವ್ರಿಗೆಲ್ಲ ನಿಮಗೆಲ್ಲ ಇನ್ಫಾರ್ಮೇಷನ್ ಬಂದಿರಬೇಕಂತ ಅಂದ್ಕೊಂಡಿದ್ದೀನಿ. ಬಂದಿಲ್ಲ ಅಂದರೆ ಫಾರ್ಮ್ಸ್ ಇದೆ, ನೀವು ರಿಜಿಸ್ಟರ್ ಮಾಡಿಬಿಟ್ರೆ ಒಳ್ಳೆಯದು. ಯಾಕಂದರೆ ನೀವೇ ವಿಲ್ಲಿಂಗ್ ಇಲ್ವಾ ಅನ್ನೋದು ನಮಗೆ ತುಂಬ ಜನ ಕ್ವಶನ್ ಮಾಡೋದು. ನಾನು ಆ ಟೈಮ್ನಲ್ಲಿ ಕೊಡಬೇಕಲ್ಲ ಅಂತ ಏನು ಮಾಡಿದ್ರೆ ಸುಳ್ಳು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವರೇ ಕೊಡೋಕ್ಕೆ ಆಲ್ರೆಡಿ ಡಿಸೈಡ್ ಮಾಡಿದ್ರು ಅಂತ ಹೇಳೋದು. ಅದ್ರ ಬಗ್ಗೆ ಯಾವುದೋ ಒಂದು ಒಳ್ಳೆ ಕಾಸ್ಗೋಸ್ಕರ ಒಂದು ಸುಳ್ಳು ಹೇಳೋದು ತಪ್ಪಲ್ಲ ಅಂತ ನಂಗೆ ಅನ್ನಿಸ್ತು. ಸೊ ಅದನ್ನು ಅವ್ರಿಗೆ ಹೇಳಿ ಆಮೇಲೆ ನಮ್ಮ ತಂದೆನೇ ಕೊಡೋಕೆ ಹೇಳಿದ್ರು ಅಂತ ಹೇಳಿದ್ದೆ. ಅದಾದಮೇಲೆ ಓಕೆ, ಅದು ಪುಣ್ಯ ಪಾಪ ಏನೋ ಇರ್ತದೆ, ಕರ್ಮ ಅದೆಲ್ಲ ಏನಿದೆಯೋ ಅದೆಲ್ಲ ಅವ್ರು ಮಾಡ್ತಾರೆ. ಇದು ಮಾಡ್ತಾರೆ. ನಮಗೆ ಗೊತ್ತಿರೋ ಒಳ್ಳೆಯದನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ನೀವು ಕೊಡೋದು ಏನೋ ಆಗುತ್ತೆ, ಅದು ಬೇರೆಯವ್ರಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಒಳ್ಳೆ ಡಾಕ್ಟರ್ಸ್ ಬರಬೇಕಂದ್ರೆ ತುಂಬ ಬಾಡಿನ ರಿಸರ್ಚ್ ಮಾಡಬೇಕಂತ ಅವರು ಡಾಕ್ಟರ್ಸ್. ಎಷ್ಟು ನೀವು ರಿಸರ್ಚ್ ಮಾಡ್ತೀರಾ ಅದರಲ್ಲಿ, ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ. ಮುಂದೆ ಒಳ್ಳೆ ಡಾಕ್ಟರ್ಸ್ ಬರೋದಕ್ಕೂ ಅನುಕೂಲ ಆಗುತ್ತೆ. ಎರಡು ಸುದ್ದಿ ಹೇಳಿ, ಇವಾಗ ನಮ್ಮ ರೆಗ್ಯುಲರ್ ಜೋಕ್ಸ್ ಒಂದು ಹೇಳ್ಬೇಕಾಗಿದೆ. ಅವ್ರೆ ವೆಂಕಟರಮಣವ್ರು ಹೇಳಿದ್ರು, ನೀನು ಮಾತಾಡ್ಬಿಡು ಅಂತ. ಅದಕ್ಕೆ ಹೇಳಿದೆ, ನಾನು ವೆಂಕಟರಮಣಗೋಸ್ಕರ ಇವಾಗ ಟೆಕ್ನಾಲಜಿನ ತೊಗೊಂಡಿದ್ದೀನಿ. ಅವ್ನು ವಿಡಿಯೋ ಕವರೇಜ್ ಮಾಡ್ತಾ ಇದ್ದಾನೆ. ಅವ್ನು ಬಂದಿಲ್ಲ ಅಂದ್ರೂ ಅವ್ನಿಗೆ ಅದನ್ನ ವಿಡಿಯೋನ ಸಬ್ಮಿಟ್ ಮಾಡ್ತೀನಿ. ನಾನು ಹೋಗ್ಬೇಕು ನೀನು ಮಾತಾಡ್ಬಿಡು ಅಂತ. ಯಾಕಂದರೆ ಕೊನೆಗೆ ನಾನು ಮಾತಾಡಿದ್ರೆ ಅಟ್ಲೀಸ್ಟ್ ಕೇಳ್ತಾರೆ. ಕೆಲವ್ರದ್ದು ಸ್ಪೆಷಲ್ ಗೆಸ್ಟ್ಗಳು ಲಾಸ್ಟ್ ಕೊನೆಗೆ ಪ್ರಿನ್ಸಿಪಾಲ್ ಮಾತಾಡಬೇಕು, ಅದಕ್ಕೆ ಮುಂಚೆ ನಾನು ಅಥವಾ ಮಂಜು ಮಾತಾಡ್ಬೇಕಂತ ಒಂದು ಸ್ಟೆಪ್ಪು ಆನ್ಲೈನ್ ಫಾರ್ಮ್ ಆಗ್ಬಿಟ್ಟಿರೋದು. ಪರವಾಗಿಲ್ಲ. ಇದು ಬೇರೆ ಯಾರನ್ನ ಹೊರಡೋ ಥರ ಇದ್ರೂ ಆನ್ಲೈನ್ ರಾಮ್ಕುಮಾರ್ ಅವರು ಹೇಳ್ತಾ ಇದ್ರಿ ಮೆಸೇಜ್ ಇನ್ಫಾರ್ಮೇಷನ್ ತುಂಬ. ನಮ್ಮ ಈ MTT ಪ್ರಭಾತ್ ಪ್ಯಾರಿ ಇದನ್ನೆಲ್ಲನೂ ಸ್ವಲ್ಪ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಫೋಟೋಸ್ ಆಗಲಿ, ಯಾವುದೋ ಒಂದು ಇಂಪಾರ್ಟೆಂಟ್ ಸ್ಪೀಚಸ್ ಆಗಲಿ ಅಪ್ಲೋಡ್ ಮಾಡ್ಬೋದು. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ MTT ಅಂತ ಮಾಡಿದ್ರೆ ಬರುತ್ತೆ, ಇಲ್ಲ August 15 ಅಂತ ಮಾಡಿದ್ರೆ ಬರುತ್ತೆ. ತುಂಬ ಟ್ಯಾಗ್ ಹಾಕಿಬಿಟ್ಟು ಮಾಡಿದ್ರೆ ಅದು ಆ ಟೆಕ್ನಾಲಜಿನ ನಮ್ಮ ಜೊತೆಗೆ ಕರ್ಕೊಂಡು ಹೋಗಬೇಕು ಅಂತ ನಾನು ರಾಮ್ಕುಮಾರ್ ಸಪೋರ್ಟ್ ಕೇಳ್ತಾ ಇದ್ದೀನಿ. ಯಾಕಂದರೆ ಇಂಟರ್ನೆಟ್ಟು ಬಗ್ಗೆ ತುಂಬ ಕೇಳ್ತಾ ಇದ್ದಾರೆ. ಪ್ಲಸ್ ಇದನ್ನು ಫಾರಿನಲ್ಲಿರೋರು ಯಾರು ಬೇಕಾದ್ರೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು MTT ಅಂತ ಹೊಡೆದ್ರೆ ಬರುತ್ತೆ, ಒಂದು 5-6 ವಿಡಿಯೋಗಳು ಬರುತ್ತೆ. ಯಾವ್ದು ಬೇಕಾದ್ರೆ ಅವ್ರು ನೋಡ್ಕೋಬೋದು. ಇಫ್ ಪಾಸಿಬಲ್ ನೆಕ್ಸ್ಟ್ ಇಯರಿಂದ ಅವರು ಇದನ್ನು ಸಪೋರ್ಟ್ ಮಾಡಬೇಕು ಅಂತ ಅಪ್ಲೋಡ್ ಮಾಡೋಕ್ಕೆ ವಿಡಿಯೋ ತೊಗೊಂಡು ಕವರೇಜ್ ಮಾಡಿದ್ರು ಫೋಟೋಗ್ರಾಫ್ಸು, ಅದನ್ನೇ ನಾನು ಅಪ್ಲೋಡ್ ಮಾಡಿ MTT ಅಂತ ಹಾಕಿ ಟ್ಯಾಗ್ ಹಾಕಿ MTT ಅಥವಾ August 15 ಪ್ರಭಾತ್ ಪೇರಿ ಯಾವುದಾದ್ರೂ ಬರಬೇಕು. ನಮ್ಮ ಹಳೆ ಕೊಲೀಗ್ಸ್ ಎಲ್ಲ ಅಲ್ಲಿ ಇರ್ತಾರೆ, ಅಲ್ಲೇ ಕ್ಲಾಸ್ಮೇಟ್ಸು ಬ್ಯಾಚ್ಮೇಟ್ಸು ಫಾರಿನ್ ಕಂಟ್ರಿ ಮೀನಾ ಯಾರು ಬೇಕಾದ್ರೆ ಅವರೆಲ್ಲ ನೋಡ್ಬೋದು. ಮೇಲ್ ಐಡಿಸ್ ಕೊಟ್ಟರೆ ಅವ್ರಿಗೆಲ್ಲರಿಗೂ ನಾನು ಲಿಂಕ್ ಕೊಡ್ತೀನಿ. ದೆನ್ ಫೋಟೋಸನ್ನು ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದು ನಾನು ಇದು ಮಾಡಿಲ್ಲ. ಅಂದರೆ ಇದರಲ್ಲಿ ನಮ್ಮ ಪೊಲಿಟಿಷಿಯನ್ ಒಬ್ಬರು ತುಂಬ ಫೇಮಸ್ ಪೊಲಿಟಿಷಿಯನು, ಬಟ್ ಕರಪ್ಟೆಡ್. ಅವಾಗ ಪಾಕಿಸ್ತಾನವನು ಒಬ್ಬ ಬಂದ್ಬಿಟ್ಟು
ಅವನ್ನ ಹಿಡ್ಕೊಂಡು ಹೋಗ್ಬಿಡ್ತಾನೆ. ಹಿಡ್ಕೊಂಡು ಹೋಗ್ಬಿಟ್ಟು ಅವನ್ನ ಶೂಟ್ ಮಾಡಿಬಿಡ್ತೀವಿ. ಪೆಟ್ರೋಲ್ ಬಾಂಬ್ ಹಾಕ್ಬಿಟ್ಟು ಅವನ್ನ ಕ್ಲೋಸ್ ಮಾಡಿಬಿಡ್ತೀವಿ. ನನಗೆ ಇಷ್ಟು $1 ಬೇಕು ಅಂತ ಅವ್ನು ಕೇಳ್ತಾನೆ. ಪೆಟ್ರೋಲು ಎಲ್ಲ ಹಾಕ್ಬಿಟ್ಟು ಬರ್ನ್ ಮಾಡಿಬಿಡ್ತೀನಿ ಪಾರ್ಲಿಮೆಂಟ್ ಮುಂದೆ ಅಂತ ಎಲ್ಲರಿಗೂ ಥ್ರೆಟನ್ನು ಎಲ್ಲರಿಗೂ ಹೋಗಿದೆ. ಒಂದು ಸಿಗ್ನಲಲ್ಲಿ ತುಂಬ ಜನ ನಿಲ್ಲಿಸ್ಬಿಟ್ಟು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇವನಿಗೂ ಕೇಳಿದ್ರು, ನೀವು ಡ್ರೈವರ್ ಓಡಿಸ್ತಾ ಇದ್ದಾನೆ, ಅವ್ನು ಕೇಳಿದ್ರು ಈ ಥರ ಒಬ್ಬ ಪೊಲಿಟಿಷಿಯನ್ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಅವನಿಗೆ ಪೆಟ್ರೋಲ್ ಹಾಕಿ ಅಂಟಿಸ್ಬಿಡ್ತೀವಿ ಅಂತ ಎದುರಿಸ್ತಾ ಇದ್ದಾರೆ, ಎಲ್ಲ ಕಲೆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದೆ. ಇವನಿಗೂ ಕೊಡೋಕ್ಕೆ ಇಷ್ಟ ಇಲ್ಲ, ಹೋಗೋ ಅಂತ ಹೇಳ್ಬಿಟ್ಟು ನಮಗೆ. ಯಾಕಂದ್ರೆ ಅವನ ಬಗ್ಗೆ ಕಂಡ್ರೆ ನಿಮ್ಗೆ ಆಗಲ್ಲ, ಅವ್ನು ಕರೆಕ್ಟ್ ಹೇಳೋದು ತುಂಬ ಚೆನ್ನಾಗಿ ಗೊತ್ತು. ಆದರೆ ಇಂಡಿಯನ್ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಕರ್ಬಿಟ್ಟು ಕೇಳಂತೆ ಏನೇನು ಕಲೆಕ್ಟ್ ಆಯಿತು ಅಂತ. ಅವ್ನು ಹೇಳ್ತಾ ಎಲ್ಲರೂ $10 ಲೀಟರ್ ಪೆಟ್ರೋಲ್ ಕೊಟ್ಟಿದ್ದಾರೆ. ಫಾದರ್ ಹತ್ರ ಹೋಗಿ ಚರ್ಚಿಗೆ ಹೋಗ್ತಾರೆ ಒಬ್ರು. ಚರ್ಚಿಗೆ ಹೋಗ್ಬಿಟ್ಟು ಫಾದರ್ ಹತ್ರ ತಪ್ಪು ಮಾಡಿದೆಲ್ಲ ಹೇಳ್ತಾರೆ. ಅವರು ಓಕೆ ಫಾದರ್ ಇದು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಫಾರ್ಗಿವ್ ಇದೆಲ್ಲ ದೊಡ್ಡ ಪ್ರಾಬ್ಲಮ್ ಅಲ್ಲ, ದೇವ್ರು ನಿನಗೆ ಅದೆಲ್ಲ ತಪ್ಪಾಗಿದೆ ಅಂತ, ಸರಿ ನೀನು ಮುಂದೆ ಸರಿ ಇರು ಅಂತ ಹೇಳ್ತಾರೆ. ಆ ಥರ ಒಬ್ಬ ಹೋಗಿ ಫಾದರ್ಗೆ ಕೇಳ್ತಾ ಇರ್ತಾನೆ. ಈ ಥರ ಒಬ್ಬ ಪಾಕಿಸ್ತಾನಿ ಕಾರ್ಗಿಲ್ ವಾರ್ ನಡೀತಾ ಇರುವಾಗ ಒಬ್ಬ ಇವನ ಮನೇಲಿ ಬಂದು ಸೇರ್ಕೊಂಡ್ಬಿಟ್ಟಿರ್ತಾನೆ. ಅವ್ನು ಹೇಳ್ತಾನೆ ಈ ಥರ ಒಬ್ಬ ಪಾಕಿಸ್ತಾನಿ ಒಬ್ಬ ಸೋಲ್ಜರು ಕಾರ್ಗಿಲ್ ವಾರ್ನಲ್ಲಿ ಬಂದ್ಬಿಟ್ಟಿದ್ದಾನೆ ಇಂಡಿಯಾ ವಾಡೆಯಲ್ಲೂ, ತಪ್ಪಿಸ್ಕೊಳ್ಳೋಕ್ಕೆ ನನ್ನ ಮನೇಲಿ ಬಂದು ಸೇರ್ಕೊಂಡಿದ್ದಾನೆ, ಅದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಓಕೆ ಅದು ತಪ್ಪು ಮಾಡೋದೇನು ತಪ್ಪೇನಿಲ್ಲ, ಓಕೆ ಇದು ಏನೋ ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ ನೀನು ಕನ್ಸಿಡರ್ ಮಾಡಿ ಅವನಿಗೆ ತೊಗೊಂಡಿದ್ದೀನಿ. ಸರಿ ಅವ್ರು ತಪ್ಪ ದೇವ್ರಿಗೆ ಹೇಳ್ತೀನಿ, ಅದು ನಿಮಗೆ ತಪ್ಪಲ್ಲ, ಬೇರೆ ಹೊಟ್ಟೆ ತಲೆ ಕೆಡ್ಸ್ಕೊಬೇಡ. ಇನ್ನೊಂದು ತಪ್ಪು ಮಾಡ್ಬಿಡಿ, ಏನು ಒಂದು ದಿವಸ ಅವ್ನು ಸ್ಟೇ ಮಾಡೋದಕ್ಕೆ $100 ತೊಗೊಳ್ತಾ ಇದ್ದೀನಿ. $100 ತಾನೇ ಊಟ ತಿಂಡಿಗೆ ಆಗುತ್ತೆ, ಪರವಾಗಿಲ್ಲ, ಅದೇನು ತಪ್ಪೇನಿಲ್ಲ, ಅದನ್ನು ದೇವ್ರಿಗೆ ಹೇಳ್ತೀನಿ. ಅದು ಇನ್ನೊಂದು ತಪ್ಪು ಮಾಡ್ತಾ ಇದ್ದೀನಿ. ಏನು ತಪ್ಪು? ಇಲ್ಲ ಫಾದರ್ ಹೇಳು, ಪರವಾಗಿಲ್ಲ, ಯಾವ ತಪ್ಪಾದರೂ ಏನು ಸಮಸ್ಬಿಡ್ತೀನಿ, ಏನು ತೊಂದರೆ ಇಲ್ಲ, ದೇವ್ರಿಗೆ ಹೇಳ್ಬಿಡ್ತೀನಿ. ಏನು ತಪ್ಪ? ಇಲ್ಲ ವಾರ ಮುಗಿದೋಯ್ತು, ಅವ್ನಿಗೆ ಇನ್ನೂ ಹೇಳಲೇ ಇಲ್ಲ. ಇನ್ನು ದುಡ್ಡು ಅವ್ನು ಡೈಲಿ ಕಲೆಕ್ಟ್ ಮಾಡ್ತಾನೆ ಇದ್ದಾನೆ. ಆಮೇಲೆ ಒಂದು ಪೊಲಿಟಿಷಿಯನ್ಗೆ ಅವನಿಗೆ PA ಹೇಳ್ತಾನೆ ಒಂದು ಸ್ಪೀಚ್ ರೆಡಿ ಮಾಡಬೇಕು ಅಂತ. ರೆಡಿ ಮಾಡ್ಬೇಕಂದ್ರೆ ಎಷ್ಟು ನಿಮಿಷ ಅಂತ ಕೇಳ್ತಾನೆ. 10 ಮಿನಿಟ್ಸ್ ಅಷ್ಟೇ ಸ್ಪೀಚ್, ನೀನು ತುಂಬ ಉದ್ದ ತುಂಬ ಲೆಂತಿ ಸ್ಪೀಚಲ್ಲಿ ನಾನು ಮಾಡೋಕ್ಕಾಗಲ್ಲ, 10 ಮಿನಿಟ್ಸ್ ಎಕ್ಸಾಕ್ಟಾಗಿ ಮಾಡಬೇಕು. ನೀನು ಎಷ್ಟು ಬೇಕಾದ್ರೆ ರಿಹರ್ಸಲ್ ಮಾಡ್ಕೊ, ಅದು ಮಾಡ್ಕೊ, ಇದು ಮಾಡ್ಕೊ, ಒಂದು 10 ಮಿನಿಟ್ಸ್ ಬ್ಯೂಟಿಫುಲ್ ಸ್ಪೀಚನ್ನ ರೆಡಿ ಮಾಡಿ ನಾನು ಕೊಟ್ಬಿಡು. ಆ ರೆಡಿ ಮಾಡಿದ ತಕ್ಷಣ ನಾನು ಮಾತಾಡ್ಬಿಟ್ಟು ಡೆಲ್ಲಿಗೆ ಫ್ಲೈಟಿಗೆ ಹೋಗ್ಬೇಕು, ಕ್ಯಾಚ್ ಮಾಡಲೇಬೇಕು. ಸರಿ, ಯಾವುದೋ ಒಂದು ಸ್ಪೀಚು ಪಕ್ಕ ಅದು ಇದೆಲ್ಲ ಕಲೆಕ್ಟ್ ಮಾಡಿ, ಇಂಟರ್ನೆಟ್ ಎಲ್ಲ ಕಲೆಕ್ಟ್ ಮಾಡಿ ಅಂದ್ಬಿಟ್ಟ ಒಂದು ಸ್ಪೀಚ್ ರೆಡಿ ಮಾಡ್ದ. ಅವನೇ ಮಾತಾಡಿ ನೋಡ್ದ, ಅವನು ಸ್ಟೈಲೆಲ್ಲ ಗೊತ್ತಿತ್ತು, ಆ ಟೈಮಿಂಗ್ಸ್ ಎಲ್ಲ ನೋಡಿ ಮಾತಾಡಿ ನೋಡ್ದ. 10 ನಿಮಿಷ ಬಂತು, ಅದನ್ನು ಕೊಟ್ಬಿಟ್ಟ ಅವನಿಗೆ. ಇವನು ಮಾತಾಡೋಕ್ಕೆ ಶುರು ಮಾಡ್ದ. 10 ನಿಮಿಷ ಆಯಿತು, 15 ನಿಮಿಷ ಆಯಿತು, 20 ನಿಮಿಷ ಆಯಿತು, 25 ನಿಮಿಷ ಆಯಿತು, ಫ್ಲೈಟ್ ಮಿಸ್ ಮಾಡ್ದ ಅವನು. 30 ನಿಮಿಷ ಆಯಿತು, ಕರೆದ್ಬಿಟ್ಟು ಸಿಕ್ಕಾಪಟ್ಟೆ ಅರಪ್ಪ ಅಂತ ಬೇಗ ಬೈದ. ಇಲ್ಲ, ನಾನು ಕರೆಕ್ಟಾಗಿ ರೆಡಿ ಮಾಡಿದ್ದೆ, 10 ನಿಮಿಷ ನಾನೇ ಮಾತಾಡಿ ನೋಡಿದ್ದೀನಿ ಖುದ್ದಾಗಿ ಅಂತ. ನೀವು ಏನು ಹೇಳೋದು ಕೇಳ್ತಾ ಇಲ್ಲ, ನೀವು ಡಿಸ್ಮಿಸ್ ಮಾಡಿ ಅವ್ರಿಗೆ ಲೆವೆಲ್ಗೆ ಹೋಗ್ಬಿಟ್ಟ. ಆಮೇಲೆ ಕೊನೆಗೆ ಹೇಳೋ ನಂದೆಲ್ಲ ತಪ್ಪು ಅಂತ. ಯಾಕೆ 10 ನಿಮಿಷ ಸ್ಪೀಚ್ ರೆಡಿ ಮಾಡಿದ್ದೆ, ಒಂದು 2 ಇರಲಿ ಅಂತ ಜೆರಾಕ್ಸ್ ಮಾಡಿಟ್ಟಿದ್ದೆ, ಅದನ್ನು ಈ ಥರ ಲೆವೆಲಲ್ಲಿ ಇದ್ದಾರೆ ನಮ್ಮ ಪೊಲಿಟಿಷಿಯನ್ ಅಂತ ಹೇಳೋದಕ್ಕೆ. SM ಕೃಷ್ಣದ ಆಯ್ತಲ್ಲ, ಬೇರೆ ಯಾವುದು ಇದನ್ನ ಒಂದು ಸ್ಟೇಜಲ್ಲಿ ಯಾರೋ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ಬೋದು. UN ಒಂದಲ್ಲ, ಅವಾಗ ವಿದೇಶಾಂಗ ಸಚಿವರಾಗಿದ್ದಾಗ ಅದು ಅವ್ನಿಗೆ ಆಗ್ಬಿಟ್ಟು ಅರ್ಧ ಓದಿದ್ರೆ ಅವ್ನಿಗೆ ರೀಕಾಲ್ ಆಗ್ಬಿಟ್ಟು ಹೋಗ್ಬಿಟ್ಟು ಹಿಂಗೋ ಎಂಡ್ ಮಾಡೋದು ಮಗ ಎಲ್ಲ ಚೇಂಜ್ ಆಗಿ ಅದು ಕೊನೆಯದಾಗಿ ಒಂದೇ ಒಂದು ಹೇಳ್ತೀನಿ, ನೀನು ಟೈಮ್ ಕಡಿಮೆ ಇರೋದ್ರಿಂದ ವೆಂಕಟಮ್ಮನವ್ರು ತುಂಬ ಕೇಳ್ತಾ ಇದ್ದಾರೆ ನಾಯಿ ಜೋಕ್ ಬಗ್ಗೆ. ಹೇಳಿ ನೀನು ತುಂಬ ದಿವಸ ಆಯ್ತು ನಾಯಿ ಜೋಕ್ ಹೇಳಿಲ್ಲ ಬೋಬೋವನವರು ಲಾಸ್ಟ್ ಟೈಮು ಹೇಳ್ತಾ ಇದ್ರು. ಅದಕ್ಕೆ ಅವ್ರಿಗೋಸ್ಕರ ಒಂದು ನಾಯಿ ಜೋಕ್ ಹುಡುಕಿ ತೊಗೊಂಬಂದೆ, ಬಟ್ ಅವ್ರು ಇರಲಿಲ್ಲ. ಅವ್ರಿಗೋಸ್ಕರ ಈ ಜೋಕ್ನ ಡೆಡಿಕೇಟ್ ಮಾಡೋದಂತ. ಗಂಡ ಹೆಂಡತಿ, ಅದರಲ್ಲಿ ವೈಫು ಅಡುಗೆ ಮಾಡಿ ಇಟ್ಟಿರ್ತಾರೆ. ಒಂದು 10 ಗಂಟೆ ಆಯಿತು, 11 ಗಂಟೆ ಆಯಿತು, 12 ಗಂಟೆ ಆಯಿತು, ಬರಲೇ ಇಲ್ಲ. ಆಮೇಲೆ ಲೇಟಾಗಿ ಗಂಡ ಬರ್ತಾನೆ. ಗಂಡ ಬಂದಮೇಲೆ ಕೇಳ್ತಾನೆ, ಅಡುಗೆ ಮಾಡ್ತಾನೆ, ಅದನ್ನೆಲ್ಲ ಊಟ ಮಾಡಿ ಬಂದುಬಿಟ್ಟಿದ್ದಾನೆ. ನೀವು ಕಾಯ್ತಾ ಇದ್ದೀವಿ, ಬರಲೇ ಇಲ್ಲ, ನೀವು ನಾಯಿಗೆ ಹಾಕ್ಬಿಟ್ಟ. ಸರಿ, ಬೇರೆ ನಾಯಿ ತೊಗೊಳ್ಳೋಣ ಬಿಡು ಅಂತ ಹೇಳಿ ನಾನು ಭಾಷೆ ನಾನು